ನಮ್ಮ ಕರ್ನಾಟಕದ ನೂತನ CM ಅವರಿಗೆ ಎಲ್ಲ ಸಾರ್ವಜನಿಕರಿಂದ ಮನವಿ. 5 ಎಕರೆ ಕೆಳಗಡೆ ಇರುವಂಥ ಎಲ್ಲ ಕೃಷಿಕರಿಗೂ ಉಚಿತವಾಗಿ ಬೋರ್ವೆಲ್ಲನ್ನು ಕೊರೆಸಿ ಸೋಲಾರ್ ಪಂಪ್ಗಳನ್ನು ಅಳವಡಿಸಿಕೊಡಬೇಕೆಂದು ಕೋರಿಕೆ ಮತ್ತು ಉತ್ತಮವಾದ ಗುಣಮಟ್ಟದ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಬೇಕೆಂದು ಕೋರಿಕೆ. 3ನೇದು, ಎಲ್ಲರಿಗೂ ಉಚಿತವಾಗಿ ಆರೋಗ್ಯವನ್ನು ಕೊಡಬೇಕೆಂದು ಸರ್ಕಾರಕ್ಕೆ ಸಾರ್ವಜನಿಕರಿಂದ ಮನವಿಯನ್ನು ಮಾಡ್ತಿದ್ವಿ. ಮತ್ತು ನಿಮ್ಮ ಪ್ರಮಾಣ ವಚನದ ಮೂಲಕವೇ ಈ 3 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮತ್ತು ಘೋಷಣೆಯನ್ನು ಸಹ ಮಾಡಬೇಕೆಂದು ಮನವಿ. ಮತ್ತು ಅತಿ ಮುಖ್ಯವಾದ್ದು, ದನ ಕರುಗಳಿಗೆ ಆಸ್ಪತ್ರೆಗಳನ್ನು ಉನ್ನತೀಕರಣವನ್ನು ಮಾಡಬೇಕು ಮತ್ತು ಅವುಗಳಿಗೆ ಉತ್ತಮವಾದ ಗುಣಮಟ್ಟದ ಔಷಧಿಗಳು ಸಿಗಬೇಕು. ಯಾಕಂದರೆ ಬೆಂಗಳೂರಲ್ಲಿ ದೊಡ್ಡ ಆಸ್ಪತ್ರೆ ಅಂದರೆ ಹೆಬ್ಬಾಳಲ್ಲಿ ಮಾತ್ರ ಚೆನ್ನಾಗಿ ನೋಡ್ತಾರೆ. ಇನ್ನು ಉಳಿದ ಬೇರೆ ಕಡೆಯೆಲ್ಲ ಎಲ್ಲೂ ಚೆನ್ನಾಗಿ ನೋಡಲ್ಲ. ಒಂದು ಎಕ್ವಿಪ್ಮೆಂಟ್ಸ್ ಇದ್ದರೆ ಇನ್ನೊಂದು ಎಕ್ವಿಪ್ಮೆಂಟ್ಸ್ಗಳಿರಲ್ಲ ಮತ್ತು ಒಂದು ಔಷಧಿ ಇದ್ದರೆ ಇನ್ನೊಂದು ಔಷಧಿ ಇರೋಲ್ಲ. ದಯಮಾಡಿ ಈ ಪಶುಸಂಗೋಪನೆಗೆ ಉನ್ನತವಾದ ಉತ್ತಮವಾದ ಗುಣಮಟ್ಟದ ಆಸ್ಪತ್ರೆಗಳನ್ನು ನಿರ್ಮಾಣಕ್ಕೆ ನೀವು ಘೋಷಣೆಯನ್ನು ಮಾಡಬೇಕೆಂದು ನೂತನ CM ಅವರಿಗೆ ಸಾರ್ವಜನಿಕರಿಂದ ಇದೊಂದು ವಿಶೇಷ ಪ್ಯಾಕೇಜ್ನಾಗಿ ನೀವು ಮಾಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಯಾಕೆಂದರೆ ಹೊಸ್ದಾಗಿ ಹಾಕುವಂಥ ವಿಡಿಯೋ ಫಸ್ಟು ನಿಮಗೆ ಮೊದಲು ಬರ್ತದೆ. ಆದ್ದರಿಂದ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.